ಈಗಾಗಲೇ ಉಡುಪಿ ಬಿಟ್ಟು ತೆರಳಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್. ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿನತ್ತ ಆಗಮಿಸ್ತಾ ಇದ್ದಾರೆ. ಕೊಲ್ಲೂರಿನ ಸುತ್ತಮುತ್ತ ಪೊಲೀಸರು ಸರ್ಪಗಾವಲನ್ನ ಹಾಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿಗೆ ಆಗಮಿಸ್ತಾರೆ ಸಿಎಂ ವಿಜಯ್. ಸಾಮಾನ್ಯರ ರೀತಿಯಲ್ಲಿಯೇ ಸಾಮಾನ್ಯ ಭಕ್ತರಂತೆ ದೇವಿಯ ದರ್ಶನವನ್ನು ಪಡಿತಾರೆ. ಕ್ಷಣ ಕ್ಷಣಕ್ಕೂ ಕೂಡ ಭದ್ರತೆಯ ಮೇಲೆ ನಿಗಾ ಇಡಿಸಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎರಡು ಕಾರಣ ಇದೆ. ವಿಜಯ್ ಒಬ್ಬ ನಟನಾಗಿಯೂ ಕೂಡ ಕೋಟ್ಯಂತರ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದಾರೆ. 2 ವರ್ಷದಲ್ಲಿ ಟಿವಿಕೆ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿಯಾಗಿ ಅಭಿಮಾನಿಗಳನ್ನು ಮತದಾರರನ್ನಾಗಿ ಕನ್ವರ್ಟ್ ಮಾಡಿ ತಮಿಳುನಾಡಿನ ಅಧಿಕಾರ ಚುಕ್ಕಾಣಿಯನ್ನು ಕೂಡ ಹಿಡಿದಿದ್ದಾರೆ. ಒಂದು ಮಿರಾಕಲ್, ಒಂದು ಅದ್ಭುತ ಸಾಧನೆ, ಅದ್ಭುತ ಗೆಲುವು. ಅವರ ರಾಜಕೀಯದ ಚೊಚ್ಚಲ ಹೆಜ್ಜೆಯಲ್ಲಿಯೇ, ಚೊಚ್ಚಲ ಪ್ರಯತ್ನದಲ್ಲಿಯೇ ಮುಖ್ಯಮಂತ್ರಿಗಾದಿಗಿರೋದು ಅಷ್ಟು ಸುಲಭವಲ್ಲ. ಹೀಗಾಗಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ವಿಜಯ್. ಅವರ ಅಭಿಮಾನಿಗಳಲ್ಲದಿದ್ದವರು ಕೂಡ ಈಗ ಅಭಿಮಾನಿಗಳಾಗಿದ್ದಾರೆ. ವಿಜಯ್ಗೆ ಅಭಿಮಾನಿಗಳಲ್ಲದಿದ್ದವರು ಕೂಡ ಅಭಿಮಾನಿಗಳಾಗಿದ್ದಾರೆ. ಅವರ ಇಮೇಜ್ ದೇಶದಲ್ಲಿ ಅದ್ಭುತವಾಗಿ ಮೇಲೆತ್ತರಕ್ಕೆ ಹೋಗಿದೆ. ಸೊ ಹೀಗಾಗಿ ಅವರು ಆಗಮಿಸ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಅದು ಕೂಡ ತಮಿಳುನಾಡಿನಲ್ಲಿ ಸಿನಿಮಾ ಕ್ರೇಜ್ ಹೆಂಗಿದೆ ಅಂತ ಗೊತ್ತಿದೆ. ಕರ್ನಾಟಕಕ್ಕಿಂತ ತಮಿಳುನಾಡು, ಕರ್ನಾಟಕಕ್ಕಿಂತ ಆಂಧ್ರ ಮತ್ತು ತೆಲಂಗಾಣದಲ್ಲಿರುವ ಸಿನಿಮಾ ಕ್ರೇಜ್ ಇದೆಯಲ್ಲ, ಅದು ಬಹಳ ದೊಡ್ಡ ಕ್ರೇಜ್. ಅದು ಸಿನಿಮಾ ನಟರನ್ನು ದೇವರು ಅನ್ನುವ ರೀತಿಯಲ್ಲಿ ಪೂಜೆ ಮಾಡುವಂಥ ಅಭಿಮಾನಿಗಳಿದ್ದಾರೆ ತಮಿಳುನಾಡಿನಲ್ಲೂ ಮತ್ತು ಆಂಧ್ರ ತೆಲಂಗಾಣದಲ್ಲಿ. ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಭಾಳ ತೀರಾ ಕಡಿಮೆ. ಸೊ ಹೀಗಾಗಿ ವಿಜಯ್ ಫ್ಯಾನ್ಗಳು ಅಡ್ವಾನ್ಸ್ ಆಗಿನೇ ಅವರ ಸ್ಟಾರ್ ಬರ್ತಾರೆ, CM ಬರ್ತಾರೆ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಅವರು ಬರುವ ಮುಂಚಿತವಾಗಿಯೇ ಬಂದು ತಲುಪಿರುವ ಸಾಧ್ಯತೆಗಳಿದ್ದಾವೆ. ಸೊ ತಮಿಳುನಾಡಿನಿಂದ, ಅದು ಕರ್ನಾಟಕದಲ್ಲಿ ನೆಲೆಸಿರುವ ತಮಿಳು ಅಭಿಮಾನಿಗಳಿದ್ದಾರೆ, ತಮಿಳು ಮಾತನಾಡುವಂಥ ಕರ್ನಾಟಕದಲ್ಲಿರುವಂಥ ಅಭಿಮಾನಿಗಳಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಬಂದಿದ್ದಾರೆ. ಇನ್ನು ಮಂಗಳೂರಿನಲ್ಲೂ ಕೂಡ ಅಥವಾ ಉಡುಪಿ ಜಿಲ್ಲೆಯ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಅಭಿಮಾನಕ್ಕೆ ಭಾಷೆಯ ಗಡಿ ಯಾವುದೇ ಮಿತಿ ಇಲ್ಲ. ಸೊ ಹೀಗಾಗಿ ವಿಜಯ್ ಮೇಲಿರುವಂಥ ಅಭಿಮಾನ ಅಷ್ಟು ಜನ ಸೇರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆ ಮುನ್ನೆಚ್ಚರಿಕೆಯನ್ನು ಕರ್ನಾಟಕ ಪೊಲೀಸರು ಮತ್ತು ತಮಿಳುನಾಡಿನ ಪೊಲೀಸರು ಮಾಡಿದ್ದಾರೆ. ಇನ್ನೂ ಒಂದು ಸಂಪ್ರದಾಯ ಇದೆ. ಈ ಹಿಂದೆ MG ರಾಮಚಂದ್ರನ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದರು. ದ್ರಾವಿಡ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟಿದ್ರು. ಅವರು ಕೂಡ ಈ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಆನಂತರ ಜಯಲಲಿತಾ, ಈಗ MGR ಜಯಲಲಿತಾ ಹಾದಿಯನ್ನು ಅನುಕರಿಸಿದ್ದಾರೆ ದಳಪತಿ. MGR ಜಯಲಲಿತಾ ಭೇಟಿ ವಿಜಯ್ಗೆ ಪ್ರೇರಣೆಯಾಯಿತಾ? ಕೊಲ್ಲೂರು ಮೂಕಾಂಬಿಕೆ ತ್ರೈಶಕ್ತಿ ಹೊಂದಿದಂಥ ಮಹಾದೇವಿ. ಇಲ್ಲಿ ಕಲೆ, ಸಂಪತ್ತು ಮತ್ತು ರಕ್ಷಣೆಗೆ ದೇವಿ ಅತಿ ಪ್ರಸಿದ್ಧಳು. ಈ ಹಿಂದೆ ಹರಕೆ ಹೊತ್ತು ಚಿನ್ನದ ಕತ್ತಿಯನ್ನು ಕಾಣಿಕೆಯಾಗಿ ನೀಡಿದ್ರು MG ರಾಮಚಂದ್ರನ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ. ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಚಿನ್ನದ ಕತ್ತಿಯನ್ನು ಕಾಣಿಕೆ ಕೊಟ್ಟು ತನ್ನ ಭಕ್ತಿಯನ್ನು, ಸಮರ್ಪಣೆ ಭಾವವನ್ನು ಅವರು ಪ್ರದರ್ಶನ ಮಾಡಿದರು. ಇಂದಿಗೂ ಕೂಡ ದೇವಿ ಅಲಂಕಾರಕ್ಕೆ ಬಳಕೆಯಾಗ್ತಾ ಇದೆ ಆ ಚಿನ್ನದ ಕತ್ತಿ. ಆ ಬಳಿಕ ದೇವಸ್ಥಾನಕ್ಕೆ ತಮಿಳುನಾಡಿನಿಂದ ಬರುವಂಥ ಭಕ್ತರ ಸಂಖ್ಯೆಯು ಕೂಡ ಕ್ರಮೇಣ, ಯಾಕೆಂತ ಹೇಳಿದ್ರೆ ಕರ್ನಾಟಕದ ಗಡಿ ಭಾಗದಲ್ಲಿದೆ ಅಥವಾ ಕರಾವಳಿ ತೀರದಲ್ಲಿದೆ. ಕರಾವಳಿ ಅಂತ ಹೇಳಿದ್ರೆ ಕೇರಳ ಸಮೀಪ ಆಗುತ್ತೆ. ಕೇರಳದ ಭಕ್ತರು ಬರ್ತಾರೆ. ಅಫ್ಕೋರ್ಸ್ ಕರ್ನಾಟಕದ ಅನೇಕ ಭಕ್ತರಿದ್ದಾರೆ. ಆದರೆ ಕೇರಳ ಕರ್ನಾಟಕದಕ್ಕಿಂತ ಹೆಚ್ಚಾಗಿ ತಮಿಳುನಾಡಿನ ಭಕ್ತರು ಕಡಿಮೆ. ಸೊ ಹೀಗಾಗಿ ಆ ಭಕ್ತರು ಕೂಡ ಕ್ರಮೇಣ ಬರಲಿಕ್ಕೆ ಶುರು ಮಾಡಿದ್ರು ಅಂತ. ಇಲ್ಲಿಂದ MGR ಭೇಟಿಯ ನಂತರದಲ್ಲಿ ಇನ್ನು ಆ ಬಳಿಕ ಅದೇ ಸಂಪ್ರದಾಯವನ್ನು ಮುಂದುವರಿಸಿದವರು MGR ಶಿಷ್ಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ಮುಖ್ಯಮಂತ್ರಿ ಅಂದರೆ ಅದು ಜಯಲಲಿತಾ. ಜಯಲಲಿತಾ ಕೂಡ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದು. ಆ ಬಳಿಕ ಯಾವ ಮುಖ್ಯಮಂತ್ರಿಗಳು ಬಂದಿರಲಿಲ್ಲ.
MGR, ಜಯಲಲಿತಾ ಅಷ್ಟು ದೊಡ್ಡ ಗ್ಯಾಪ್ ಆಗಿದೆ. ಆ ನಂತರದ ಸುದೀರ್ಘ ಗ್ಯಾಪ್ ಆಗಿದೆ. ಈಗ ವಿಜಯ್ ಆ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ. ವಿಜಯ್ ಅನೇಕ ಹೊಸ ಸಂಪ್ರದಾಯಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಹಾಗೆ ನೋಡಿದರೆ ಆ ಸಂಪ್ರದಾಯವನ್ನು ನಮ್ಮ ಕರ್ನಾಟಕದಲ್ಲಿ ಈಗ DK ಶಿವಕುಮಾರ್ ಕೂಡ ಅನುಕರಿಸಿದಂಗೆ ಕಾಣಿಸ್ತಾ ಇದೆ. ವಿಜಯ್ ಮುಖ್ಯಮಂತ್ರಿಯಾದ ಬಳಿಕ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಭೇಟಿಯಾದರು. ಒಂದು ಸೌಜನ್ಯತೆ ಭೇಟಿ, ಸರ್ಕಾರ ಆಡಳಿತ ಮುನ್ನಡೆಸಲಿಕ್ಕೆ ಒಂದು ಸಹಕಾರ ಕೊಡಿ ಅಂತ ಹೇಳುವಂಥ ಸೌಜನ್ಯಯುತ ಮನವಿ ವಿಜಯ್ ಆರಂಭ ಮಾಡಿದ್ರು. ಪಕ್ಕದ ಕರ್ನಾಟಕದಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಕೂಡ ಆ ಸಂಪ್ರದಾಯವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟರು. ದೇವೇಗೌಡರ ನಿವಾಸಕ್ಕೆ ಹೋದರು, ಯಡಿಯೂರಪ್ಪ ನಿವಾಸಕ್ಕೆ ಹೋದರು, ಜಗದೀಶ್ ಶೆಟ್ಟರ್ ನಿವಾಸಕ್ಕೆ ಹೋದರು. ಮಾಜಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿ ಅವರ ಅನುಭವ ಮತ್ತು ಆಡಳಿತದ ಸಲಹೆಗಳನ್ನು ಪಡೆದುಕೊಂಡು ಬರ್ತಾ ಇದ್ದಾರೆ. ಇದೊಂದು ರಾಜಕೀಯ ವಲಯದಲ್ಲಿನೇ ಅತ್ಯಂತ ಉತ್ತಮ ಬೆಳವಣಿಗೆ ಇದು. ಸೊ ಹೀಗಾಗಿ ಈಗಲೂ ಕೂಡ ವಿಜಯ್ ಹೆಸರು ವಿಜಯ್ ಜೋಸೆಫ್. ನೋಡಿ, ಅನೇಕರು ಮಾತಾಡಿಕೊಳ್ಳುವ ಹಾಗೆ ಹಾಗಾಗ್ಬಿಡುತ್ತೇನೋ ಹೀಗಾಗ್ಬಿಡುತ್ತೇನೋ ಅಂತ ಇಲ್ಲ. ವಿಜಯ್ ಬಹಳ ಸಮಚಿತ್ತದಿಂದ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ವಿಜಯ್ ಅವರ ಪ್ರತಿ ಹೆಜ್ಜೆಗಳೂ ಕೂಡ ಇಡೀ ದೇಶ ಗಮನಿಸ್ತಾ ಇದೆ, ಅಭಿಮಾನಿಗಳು ಗಮನಿಸ್ತಾ ಇದ್ದಾರೆ, ಮತದಾರರು ಗಮನಿಸ್ತಾ ಇದ್ದಾರೆ.